ಆ ಹುಡುಗ ಹೆಸರು ಮೊಹಮ್ಮದ್ ಇಶಾಕ್ ಅಂತ. ಅವನೇ ಟೆಕ್ಸ್ಟ್ ಮಾಡ್ತಿದ್ದ, ಫ್ಲರ್ಟ್ ಮಾಡ್ತಿದ್ದ. ಹಾಗೆ ಕ್ಲೋಸ್ ಆಯಿತು. ನಾನು ಓಕೆ ಅಂತ ಹೇಳಿದೆ. ಫೋರ್ಸ್ಫುಲಿ ನನಗೆ ಬೀಫ್ ತಿನ್ಸಿದ್ದಾಯಿತು. ನಾನು ಬೇಡ ಅಂದ್ರೂ ಅವ್ನು ತಿನ್ನಿಸ್ದ. ಸೆಂಟ್ರಲ್ಲಿ ನನಗೆ ಗೊತ್ತಾಗಿರೋದು ನಂತರನೇ ಬೇರೆ ಹುಡುಗಿರಿದ್ದಾರೆ. ತುಂಬ ಜನ ಹುಡುಗಿರ ಹತ್ರ ಮಾತಾಡ್ತಿದ್ದಾನೆ. ಹಿಂದೂ ಹುಡುಗಿರಿಗೆ ಮೆಸೇಜ್ ಮಾಡೋದು, ನನಗೆ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸು, ಆಗಿರೋ ಹುಡುಗಿ ಬೇಕು, ಹೆಂಗೆ ನಮಾಜ್ ಮಾಡಬೇಕು, ಹೆಂಗೆ ಕುರಾನ್ ಹೋಗ್ಬೇಕು, ಇದೆಲ್ಲ ಟ್ರೈನಿಂಗ್ ಕೊಡ್ತಾರೆ. 40 days ಹಿಡಿಸುತ್ತೆ. 40 days ಆದಮೇಲೆ ಕನ್ವರ್ಟ್ ಆದಮೇಲೆ ಮದುವೆ ಮಾಡಿಸೋದು ಅಂತ ಅವರು ಹೇಳಿದ್ದಾಯಿತು. ಸುತ್ತಾಡೋಕ್ಕೆ, ತಿರುಗಾಡೋಕ್ಕೆ, ಇದೆಲ್ಲದಕ್ಕೂ ಒಂದು ಹುಡುಗಿರು ಬೇಕು. ಮದುವೆ ಆಗಕ್ಕೆ ಮಾತ್ರ ಮುಸ್ಲಿಂ ಹುಡುಗಿರು ಬೇಕು. ನನಗೇನಾದರೂ ಆಯಿತು, ನಾನು ಜೈಲ್ಗೇನಾದರೂ ಹೋದ್ರೆ ಆಚೆ ಬಂದರೂ ನಾನು ನಿನ್ನ ಬಿಡಲ್ಲ ಅಂತ ಹೇಳಿ ನನಗೆ ಜೀವ ಬೆದರಿಕೆ ಹಾಕಿರೋದವನು. ಪ್ರತಿಯೊಂದಕ್ಕೆ ಹಣ ನನ್ನ ಹತ್ರನೇ ಖರ್ಚು ಮಾಡಿಸಿದ್ದವನು. ಸುಮಾರು 2 ಲಕ್ಷಕ್ಕಿಂತ ಮೇಲೇನೆ ನನ್ನ ಹತ್ರ ಖರ್ಚು ಮಾಡಿಸಿದ್ದಾನೆ ಅವನು.